ಇನ್ನು ಗ್ಯಾರಂಟಿಗಳ ಭಾರದಿಂದ ಕಂಗೆಟ್ಟಿರುವ ರಾಜ್ಯ ಸರ್ಕಾರ ಈಗ ವೆಚ್ಚ ಕಡಿತಕ್ಕಾಗಿ ಗ್ಯಾರಂಟಿ ವಾಪಸಿ ಅಸ್ತ್ರವನ್ನ ಪ್ರಯೋಗಿಸಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯನ್ನ ಉಳ್ಳವರು ತ್ಯಜಿಸಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಇದರ ನಡುವೆ ಅನರ್ಹ ಬಿಪಿಎಲ್ ಪಡಿತರದಾರರ ಕಾರ್ಡ್ ಬಿಟ್ಕೊಡ್ಬೇಕು, ಇಲ್ಲದಿದ್ರೆ ದಂಡ ಹಾಕ್ತೀವಿ ಅಂತ ಎಚ್ಚರಿಸಿದ್ದಾರೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಆಹಾರ ಸಚಿವರು ಏನ್ ಹೇಳಿದ್ದಾರೆ ಕೇಳಿ. ಯಾವನೋ ಕಳ್ಳ ಎನ್ನ ಘೋಷಣೆ ಮಾಡಿ ಅಲ್ಲ ಪಡಿತರ ಚೀಟಿ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಅದೇನಿದೆ ಕೊಟ್ಟು ಕಳ್ಳನ್ಗೆ ಹಾಕ್ರಿ ಮುನಿಯಪ್ಪನವ್ರೆ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ. ಅವ್ರ ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ಅವ್ನಿಗೆ ಯೋಗ್ಯತೆ ಇರ್ಲಿಲ್ವಂತೆ. ಅವ್ನು ಯಾವನೋ ತಿಂದವನಿಗೆ ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅವನು ರಾತ್ರಿ ಹೊತ್ತು ಮೆಜೆಸ್ಟಿಕಲ್ ಭಿಕ್ಷೆ ಬೇಡ್ತಿದ್ನಂತೆ. ಅಷ್ಟು ಬಡಿಸ್ತಾನೆ ಪಾಪ ಏನೋ ಒಂದು ಲೈಟಾಗಿ 100 ಕೋಟಿನೋ 50 ಕೋಟಿನೋ ಹೊಡ್ಕೊಂಡು ತಿಂದಿರ್ಬೋದು ಅಷ್ಟೇ ಮುಡಾನಲ್ಲಿ. ಬಿಪಿಎಲ್ ಕಾರ್ಡ್ ಅನರ್ಹದ್ದು ಕೊಟ್ಟವನು ಯಾವನು? ನಾನಾ ಅವನಿಗೆ ಹಾಕಿ ದಂಡನ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಶ್ರೀಮಂತರು ತಾವಾಗಿಯೇ ಬಿಟ್ಟು ಬಿಡಬೇಕು. ಬಾಯಲ್ಲಿ ಏನ್ ಟೀ ಕುಡ್ ಮರ ಇಟ್ಕೊಂಡಿದ್ರ ಅನೌನ್ಸ್ ಮಾಡೋವಾಗ? ಏನ್ ಇಟ್ಕೊಂಡಿದ್ರಿ ಬಾಯಲ್ಲಿ ಕಾಂಗ್ರೆಸ್ನವರು? ಟೀ ಕುಡ್ ಮರ ಇಟ್ಕೊಂಡಿದ್ರ ಅಥವಾ ನಿಮ್ ನಾಲ್ಗೆ ಎಲ್ಲ ಬಿಸಿದೇನಾದ್ರು ತಿಂದ್ಬಿಟ್ಟು ದಪ್ಪ ತಪ್ಪ ತಪ್ಪ ಅಂತ ಆಗ್ಬಿಟ್ಟಿತ್ತು ನಿಮ್ ಬಾಯಿ ಮಾತಾಡಕ್ಕಾಗದೆ? ಬರ್ತೀರೇನಪ್ಪ ನೀವು? ಏನಾಗಿತ್ತು ನಿಮ್ ಬಾಯಿಗೆ ಅವತ್ತು? ರೋಗ ಬಡ್ಕೊಂಡ್ವಿ ಅವತ್ತು. ಕಂಡೀಷನ್ಸ್ ಹೇಳಿ ಅಂತ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್ ಹೇಳಿಲ್ಲ. ಎರಡನೇದು, ಯಾವನ್ ನಿಮ್ ಮನೆ ಬಾಗ್ಲಿಗೆ ಬಂದಿದ್ದಾರಿ ಎಂಬಿ ಪಾಟೀಲ್ರೆ? ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ. ಅಣ್ಣ 2000 ರೂಪಾಯಿ ಕೊಡೋಣ ಗೃಹಲಕ್ಷ್ಮಿ. ಅಣ್ಣ 1 ವರ್ಷ ಇದು ಕೊಡೋಣ, 10 ಕೆಜಿ ಅಕ್ಕಿ ಕೊಡೋಣ. ಯಾವನ್ ಬಂದಿದ್ದ ನಿಮ್ಮ ಮನೆ ಬಾಗಿಲಿಗೆ? ಮೀಟರ್ ಬೇಕು, ಮೀಟರ್ ಕೊಡ್ತೀನಿ ಅಂತ ಹೋಗಿತ್ತು. ನಿಮ್ ಟೇಬಲ್ ತೀರಿಸ್ಕೊಳಕ್ಕೆ, ಓಟ್ ಹಾಕಿಸ್ಕೊಂಡು ನೀವು ದುಡ್ಡು ಮಾಡ್ಕೊಳಕ್ಕೋ, ಲೂಟಿ ಹೊಡ್ಕೊಳಕ್ಕೋ, ಒಬ್ಬೊಬ್ರು ಸರ್ಕಾರದಲ್ಲಿ ಸೇರ್ಕೊಂಡು ಮಾಡೋದಕ್ಕೆ ನೀವು ಮಾಡಬಿಟ್ಟು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಬಂದು ಜನದ ಮೇಲೆ ಹೇಳ್ತೀರಾ? ಈಗ ದಂಡ ಬೇರೆ ಅಂತ ಸರ್. ಈಗ ದಂಡದ ಬಗ್ಗೆ ಮಾತಾಡ್ತೀರಾ? ಯೋಗ್ಯತೆಗಿಷ್ಟು ಎಲ್ಲರಿಗೂ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಕಂಡೀಷನ್ ಹೇಳಿ ಅಂತ ಅವತ್ತು ಹೇಳಿದ್ರೆ ಬಿಟ್ರಿ ರೈಲಿನ ಕೂತ್ಕೊಂಡು ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಇವತ್ತು ಬುರುಡ ಬಿಟ್ಟ ಕೂತಿದ್ದೀರಿ ಎಲ್ಲರೂ, ಹೋಲ್ಸೇಲ್ ಬುರುಡಕ್ಕ. ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ.